ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರ. ಆ್ಯಕ್ಚುಲಿ ಫಾಲ್ ಎಲ್ಲ ಐರನ್ ಮಾಡ್ತಾ ಇದ್ದೆ. ಫಾಲ್ ತೊಗೊಬಂದಿದ್ದೆ ಸ್ಯಾರಿಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಐರನ್ ಮಾಡ್ತಾ ಇದ್ದೆ. ಇವತ್ತು ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಆ್ಯಕ್ಚುಲಿ ನಮ್ಮಮ್ಮ ಬಂದು ಹೋದರು. ಅವ್ರು ಬಂದಾಗ ವಿಡಿಯೋ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಗಲಿಲ್ಲ. ನಮ್ಮಮ್ಮ ಬಂದಾಗ ಸ್ವಲ್ಪ ಬ್ಯುಸಿ ಇದೆ, ಗೊತ್ತೇ ಇರಲಿಲ್ಲ. ನಮ್ಮಮ್ಮ ಸರ್ಪ್ರೈಸಾಗಿ ಬಂತು, ಸೊ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದು ಸ್ವಲ್ಪ ವಿಡಿಯೋಸ್ ಇದೆ, ಅದ್ರ ಜೊತೆಗೆ ಒಂದು ರೆಸಿಪಿ ಕೂಡ ಇದೆ. ಎಲ್ಲನೂ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಫಾಲ್ ಎಲ್ಲ ಐರನ್ ಮಾಡಿ ಮುಗಿಸ್ಕೊತೀನಿ. ವಿಡಿಯೋ ಇಷ್ಟ ಆಗೋದಕ್ಕೆ ಮುಂಚೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮಮ್ಮ ಕಾಳು ಚಿತಗಿಸ್ತಾ ಇದ್ದಾರೆ. ಅರ್ಧಂಬರ್ಧ ನಿದ್ದೆ ಮಾಡಿ ಎದ್ಬಿಟ್ಟು ಅಯ್ಯೋ ಕಾಳು ಚಿತಗಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ಆಯ್ತಮ್ಮ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಕೂತಿದ್ದೆ. ನಮ್ಮಮ್ಮ ಮುಗಿಸೇ ಬಿಡ್ತು. ಪಕ್ಕದಲ್ಲಿ ಎಳ್ಳು ಬೆಲ್ಲ ತಿನ್ನೋಕ್ಕೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಕಾಳು ಚಿತಗಿಸ್ತೈತೆ. ನಮ್ಮ ದೀಪ್ತಿಯವರು ಓದಿ ಸುಸ್ತಾಗಿ ಮಲಗಿದ್ದೆದ್ದು ಇವಾಗ ಕೂತಿದ್ದಾರೆ. ದೀಕ್ಷರವರು ಕ್ಲಾಸ್ಗೆ ಹೋಗಿದ್ದಾರೆ. ಇದಿಷ್ಟು ಇವಾಗಿನ ಕತೆ. ವಿಡಿಯೋ ಹೆಂಗೆ ಹೋಗುತ್ತೆ ನೋಡೋಣ. ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ, ಈಗ ವಿಡಿಯೋ ಅಪ್ಲೋಡ್ ಮಾಡಿ ಬಂದಿದ್ದೀನಿ. ನಮ್ಮಮ್ಮ ಎಂಥದ್ದು ಹೋಯ್ತೀನಿ ಅಂತ ಇತ್ತು, ಇರಿಸ್ಕೊಂಡಿದ್ದೀನಿ. ಬಂದ್ಬಿಟ್ಟು ಒಂದಿನನೇ ಇರೋದಿಲ್ಲ, ಹೋಯ್ತೀನಿ ನೆಕ್ಸ್ಟ್ ನೋಡೋಣ. ಇತ್ತು ಒಂದಿನ ಇಲ್ಲ. ಅವ್ರ ಅಮ್ಮನೆ ಪರವಾಗಿಲ್ಲ, ಬಂದ ಸಲ ಒಂದು ವಾರ ಅಲ್ಲ, ಒಂದು 6 ದಿನ, ಒಂದು 6 ದಿನ ಇದ್ಬಿಟ್ಟಿತ್ತು. ಯಾಕಪ್ಪ ದೀಕ್ಷಾ ಬಂದ್ಬಿಟ್ಟೆ? ಯಾರು? ಹಾಂ, ಅದಕ್ಕೆ ಎದ್ರಕೊಂಡು ನೋಡ್ಬಂದ್ಬಿಟ್ಟಾ? ಹೇಳದಂತೆ ನಿಮಗೆ ಬೇಕು ನಾಳೆ ಮಾರ್ಕ್ಸ್ ಅಂತ ಅಂದ್ರೆ ತಂದಿಡಿ ನನ್ನ ಮುಂದೆ, ನಾನು ಯಾರಿಗೂ ಹೇಳಲ್ಲ ತಗೊಬಂದು ಯಾಕೆ ಮಾಡಿ ಇದು ಮಾಡಿ ಅಂತ. ಇಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಇಲ್ಲ, ನನ್ನ ಮಾರ್ಕ್ಸ್ ಹಾಕ್ಬೇಕು. ಹಂಗಿರ್ಬೇಕು ಕಾಲೇಜ್ ಅಂದರೆ, ಹಿಂಗೆ ಇರ್ಬೇಕು. ನಿಮ್ಮನ್ನೆಲ್ಲ ಕಂಟ್ರೋಲ್ ತಗೋಬೇಕು ಅಂದರೆ. ನೋಡಿ, ಜಸ್ಟ್ ಓದ್ಲು 10 ನಿಮಿಷ ಆಗಿಲ್ಲ ಅಲ್ವಾ, ವಾಪಸ್ ಬಂದ್ಬಿಟ್ಟು ನಮಗೆ ಭಯ ಆಗ್ಬಿಡ್ತಿದ್ದು. ಯಾರಪ್ಪ ಹಿಂಗೆ ಬಂದವರು, ಅದು ಈ ಬ್ಲ್ಯಾಕ್ ಡ್ರೆಸ್ ನೋಡಿ ಹೇಳ್ದ. ಯಾವುದಿದ್ರು ಟ್ರೆಂಡ್ಸಲ್ಲಿ ತಗೊಂಡಿರೋದಾ? ಮಾಡಲ್ ಮಾಡ್ಬೇಕೀಗ ನಾನು. ಪಾಪ. ಓಕೆ, ಆಲ್ ದಿ ಬೆಸ್ಟ್. ಆಯ್ತಾ ಮಚ್ಚೆ ತುಸಿ? ಈ ಸೀಸನಲ್ಲಿ ಚೆನ್ನಾಗಿರ್ತದಲ್ವಾ, ಇವೆಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು ಅಲ್ವಾ? ಇನ್ನೇನೇನು ಹೇಳಿ ಇನ್ನೊಂದ್ಸತಿ, ಹಂಗೆ ಹೇಳಾಯ್ತು. ಅವರೆಕಾಳು ಐಟಮ್ ತಿಂದು ಬಾಯೆಲ್ಲ ಹೊಟ್ಟೋಗ್ಬಿಟ್ಟೈತಂತೆ. ಯಾಕಂದ್ರೆ ಇವತ್ತು ನಮ್ಮನೆ ಅವರೆಕಾಳು ಸಾಂಬಾರು. ಇವಳು ನೋಡಿ, ಅವಳೊಂಥರ ಬ್ಲ್ಯಾಕಿ ಆದರೆ ಇವಳೊಂಥರ ಬ್ಲೂ ಆಗ್ಬಿಟ್ಟವಳೆ. ಕೂದಲೆಲ್ಲ ಹೆಂಗೆ ಬಿಟ್ಕೊಂಡು ಕೂತವಳು. ತಲೆ ಬಾಚ್ಬೇಕು ಇವಾಗ. ಅವರೆಕಾಯಿನ ಆಗ ಚಿಕ್ಕ ಮಕ್ಕಳಿಗೆ ಇದು ಬರ್ತದಲ್ಲ, ಎಳೆದು ಚೀಕು, ಅದನ್ನ ಹುಳ ಆಗಕ್ ಮೊದಲು ತಗೊಬಂದು ತೊಳೆದ್ಬಿಟ್ಟು ಫಸ್ಟೇ ಬಿಡ್ತದಲ್ಲ ಅದು, ಬೇಯಿಸಿ ಅದನ್ನ ಕೊಡೋರಂತ ಪ್ಲೇಟ್ ಹಾಕಿ ಅದನ್ನ ಚೀಪ್ಕೊಂಡ್ರೆ ಅದ್ರಲ್ಲಿ ಏನೋ ಪ್ರೋಟೀನ್ ಬರೋದಂತ ಒಳ್ಳೇದಂತ. ಗೌರಿ ಅಮ್ಮ ಇದ್ರಲ್ಲಿ ಬರ್ತಾನೆ ಸುವರ್ಣ ಚಾನಲ್ ಅಲ್ಲಿ ಅವ್ರು ಹೇಳ್ತಿದ್ರು, ಅದನ್ನ ತಿನ್ಬೇಕಂತ ಈ ಸೀಸನ್ ಅಲ್ಲಿ. ಗೊತ್ತಾಯ್ತಾ ದೀಪಮ್ಮೆ? ಪ್ರೋಟೀನು ಇಲ್ಲ, ಇಲ್ಲ ಕಣ್ಮಗ್ಳೇ, ಅದು ಒಳ್ಳೇದಂತ ದೇಹಕ್ಕೆ, ತುಂಬಾ ಒಳ್ಳೇದಂತೆ. ನಮ್ಮ ಡೈನಿಂಗ್ ಟೇಬಲ್ ಬಗ್ಗೆ ಚಿಂತೆ ಮಾಡಬೇಡಿ, ಅವರಿಬ್ರು ಮಾತು ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಆಯುರ್ವೇದಕ್ಕೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಾ ದೀಪಿ? ಹಿಂದಿನ ಕಾಲದ ಫುಡ್ ಎಲ್ಲ ಒಳ್ಳೇದೆ, ಅದಕ್ಕೆ ಆ ಸೀಸನ್ ಎಲ್ಲ ಫುಡ್ ಎಲ್ಲ ಬರೋದು. ಗೊತ್ತಾ? ಅದು ಆಗ ಹೆಂಗೆ ಫ್ರೆಶ್ ಅವರೆಕಾಯಿ ಬೆಳಿಗ್ಗೆನೆ ಬಿಡಿಸ್ಕೊ ಬಂದು ಘಮ 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 ಸೊನೆ ಅವರೆಕಾಯಿ ಅಂತಾರಲ್ಲ ಅದು. ಓಕೆ, ಎಳ್ಳೆಣ್ಣೆ ಎಳೆದ್ಬಿಟ್ಟು ಒಂದೇ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ರೆ ನೋಡಿ. ನಮ್ಮ ಮನೆ ಇದ್ದದ್ದು ಸೊನೆ ಅವರೆಕಾಯಿ, ನಮ್ಮಮ್ಮ ಸೊಪ್ಪು ತಂದಿದ್ರೆ ಆಗಿರೋದು. ಬರೋದು ಬಂತು ನುಗ್ಗೆ ಸೊಪ್ಪು ತಗೊಂಡ್ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ಕೊಂಡೆ. ಗೊತ್ತಾ, ಯಾವ ಮಟನ್ ಚಿಕನ್ ತಿನ್ನದೇ ಇಲ್ಲ. ತಿನ್ಬೇಕಣಪ್ಪ ಮಟನ್ ಚಿಕನ್ ಅಂತ ನೋಡಿ. ಇವರಿಬ್ರು ತಿನ್ಬೇಕು. ವಾದ ವಿವಾದ ನಡೀತೈತೆ. ಅವಳು ಸೊಪ್ಪನ್ನು ತಿನ್ನಲ್ಲ, ಮಟನು ತಿನ್ನಲ್ಲ, ಚಿಕನು ತಿನ್ನಲ್ಲ. ಅದಕ್ಕೆ ಹಂಗೆ ಹೇಳ್ತಾ ಇರೋದು. ಡ್ರೈ ಆದಲ್ಲ ತಿನ್ಬೇಕು. ಹೇಳ್ದೆ ನಮ್ಮ ಅಮ್ಮಗೆ ಬಾಡಿ ಲೋಷನ್ ಕೊಡ್ಸಿ ಅಂತ. ಬಾಡಿಗೇನು ತಗೋಬೇಡ್ದು, ಬಾಡಿ ಒಳಗಡೆ ತಗೋಬೇಕು. ಬಸ್ತೀನಿ. ಓಕೆ, ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕೂತಿದ್ಲಕ್ಕ ಏನಿಯವ ಎಲ್ಲಿ ಹೋಯ್ತಾ ಇದೀವಿ? ವಾಕಿಂಗ್ ಮಾಡ್ಬಿಟ್ಟು ಅವ್ರಿಗೆ ಏನು ಇಲ್ದೇನೆ ಉಪ್ಪಿಟ್ಟು ಮಸಾಲ ಚುರುಮುರಿ ತಕ ಹೋಯ್ತಾ ಇದೀವಿ. ಪಾನಿಪುರಿ ತಿನ್ಕೊಂಡು ಬಂದಿರೋದೇ ಲೇಟ್ ನಾವು, ಅದಕ್ಕೆ ಲೇಟಾಗಿ ಏನು ಸಿಗುತ್ತೆ ಅದು
ತಿನ್ಕೊಂಡು ಹೋಗ್ತಿದ್ವಿ ನಾವು ಪಾರ್ಕ್ ವಿಸಿಟ್. ನಮ್ಮ ಅಮ್ಮನೂ ಕಾಲೇಜ್ಗೆ ಹೋಯ್ತೈತೆ ದೀಕ್ಷನ್ ಜೊತೆನಲ್ಲಿ. ಎಲ್ಲರಿಬ್ರು ಕಾಣಿಸ್ತಾನೆ ಇಲ್ಲ ನೋಡಿ. ನೆನ್ನೆ ಬಂದರು, ಇವತ್ತು ಅಲ್ಲ ಹೋಯ್ತೀನಿ ಅಂತ ರೆಡಿ ಹಾಕೋತಿ. 3 ದಿವಸ ಆಗದ ಬಂದು ಏನಿಲ್ಲ, ಮೊನ್ನೆದು ಲೆಕ್ಕನೇ ಇಲ್ಲ, ಬಂದಿದ್ದು ನೆನ್ನೆ ಅರ್ಥ ನೋಡಿ. ನಮ್ಮ ದೀಪಮ್ಮಿ ಓದ್ಕೋತಾವಳೆ. ಸುತ್ತೂರು ಜಾತ್ರೆಗೆ ರಜೆ ಕೊಟ್ಟಿದ್ದಾರೆ, ಆದರೆ ಜಾತ್ರೆಗೆ ಹೋಗಿಲ್ಲ ಅಷ್ಟೇ. ಹೋಗಿ 1 ದಿವಸ ನೋಡ್ಕೊ ಬರ್ಬೇಕು ತಾನೆ, ಕರ್ಕೊಬರ್ತೀನಿ ಅವ ನೀವು ನೋಡಿ. ಬೆಳಿಗ್ಗೆ ಮಾತ್ರ ಪ್ಲಾನ್ ಮಾಡ್ಕೊಂಡಿದ್ರೆ ಹೋಗ್ಬಿಟ್ಟ ಬಂದಿತ್ತು. ನಮ್ಗೇನು ಗೊತ್ತು ನೀವು ಫ್ರೀ ಆಗಿರ್ತೀರಿ ಅಂತವ, ಅದು ಮೇನು. ನೀವು ಬರ್ತೀರಾ ಅಂತಾನೆ ಗೊತ್ತಿಲ್ವಲ್ಲ. ನಾನು ಅಮ್ಮಂಗೆ ಹೇಳಿದೆ ಹಬ್ಬ ಆದ್ಮೇಲೆ ಬರ್ತೀನಿ ಅಂತ. ಅಂದರೆ ಇಷ್ಟು ಬೇಗ ಬರ್ತೀನಿ ಅಂತ ಗೊತ್ತಿಲ್ಲ, ವೀಕೆಂಡಲ್ಲಿ ಬರ್ತೀನಿ ಕಡಿದೆ. ವೀಕ್ಡೇನು ವೀಕೆಂಡ್ ನಮ್ಮ ಮನೇಲಿ ಇರ್ತಾರೆ ಅಂತ ಅದಕ್ಕೆ ಬಂದಿದ್ದು ಸೋಮವಾರ ನೋಡಿ. ಈಗ ಆಗಲೇ ರೆಡಿ ಹಾಕುತ್ತವ್ರೆ, ಹೋಗ್ಬೇಕು ಅಂತ. ದಿವಸ ಆಗದೆ ಬಸ್ ಮಿಸ್ ಆಗ್ಬಿಟ್ಟದೆ. ಇಲ್ಲ ಮೊದಲೇ ಅನ್ಸ್ಕೊಂಡಿದ್ರೆ ಹೊಟ್ಟೋಗ್ಬಿಡೋದು ದೀಕ್ಷಾ ಹೋಗೋಗ್ಲೇ ಮಾರ್ತ್ಕೊಂಡು ಕೂತ್ಕೊಬಿಟ್ಟು ಈಗ ಹೋಯ್ತಿದ್ದೆ ಅಂತ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು, ನಾವು ರೆಡಿ ಆಗಬೇಕು. ಸಿಟಿ ಒಳಗಡೆ ಹೋದ್ಮೇಲೆ ಹೋಗೋಣ ಅಂತ. ನಮ್ಮಮ್ಮ ಬರುವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಯಾಕೋ ಸ್ಟ್ರೈನ್ ಆದಂಗೆ ಆಗ್ಬಿಟ್ಟದು ನನಗೂ. ನನ್ನ ಮಗಳು ಇದ್ಲು, ಮಾಡ್ಕೋಬೇಕಿತ್ತು. ನೆಕ್ಸ್ಟ್ ಸೋಮವಾರದಿಂದ ಪಾಪ ಪ್ರಿಪ್ರೇಟ್ರಿ ಅವಳಿಗೆ, ಓಕೆ ಮಾಡೋಕ್ಕಾಗಲಿಲ್ಲ. ನೋಡೋಣ, 1-2 ದಿನದ ಮಿಕ್ಸ್ ಮಾಡಿ ಹಾಕ್ತೀನಿ ಅಷ್ಟೇ ವೀಡಿಯೋನ, ಅಲ್ವಮ್ಮ? ಬಿಗ್ ಬಾಸ್ ನೋಡ್ತಿದ್ದಮ್ಮ. ಯಾರು ಇಷ್ಟ ಆಯ್ತಿದ್ರು ಬಿಗ್ ಬಾಸಲ್ಲಿ? ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಇಷ್ಟ ಆಯ್ತಿಲ್ಲ. ಆಮೇಲೆ ಅಶ್ವಿನಿ, ರಕ್ಷಿತಾ, ಧನುಷ್. ಗಿಲ್ಲಿ 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 ಕಾಮಿಡಿ. ಗಿಲ್ಲಿ ಕೆಲಸ ಮಾಡ್ತೀನಿ ನಾನು, ಅದೊಂದೇ ಬೇಜಾರು. ಕಳ್ಳ ಮಾಡ್ಕೊಂಡೆ ಕಪ್ ಗೆದ್ಬಿಟ್ಟ. ಯಾರೋ ಒಬ್ರು ಕಪ್ ಬಂದಿತ್ತು, ಸುಮಾರು ದಿವಸದಿಂದ ಮಿಸ್ ಆಗಿದ್ನ, ಸಿಗದೆ ಈ ಸಲ 4-5 ಇದ್ರಲ್ಲಿ ಹೋಗಿ ಬಂದಿದ್ದಕ್ಕೆ ಲಾಸ್ ಮಾಡ್ಕೊಂಡು ಗೆದ್ದ. ಉಡ್ಸ್ಕೊಂಡು ಚೆನ್ನಾಗಿ ಹೋಗ್ಲಿ ಅಷ್ಟೇ ಅಲ್ವಾ? ನಮ್ಮಮ್ಮ ಬಿಗ್ ಬಾಸ್ ಮುಗಿಸ್ಬಿಟ್ಟು ಬಂದಿರೋದು, ಇಲ್ಲೆಲ್ಲ ನೋಡ್ಬಿಟ್ಟು ಇಲ್ದೇನೆ ಹೋದಾಗ ಹೆಂಗಿದ್ರು ಹಂಗೆ ಬಂದಾಗ್ಲೂ ಇದ್ಬಿಟ್ರೆ ಸರಿ. ಈಗ ತಿಂಡಿ ತಿಂದು ರೆಡಿ ಆಗ್ಬೇಕು. ನಾನು ನಮ್ಮಮ್ಮ ಇಬ್ರು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅಲ್ಲಿಂದ ಬಾಯ್ ಬಾಯ್, ನಾನು ಮತ್ತೆ ವಾಪಸ್ ನೋಡಿ, ನಮ್ಮಮ್ಮ ಅವರು ಸಿಟಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ತಿಂಡಿ ಎಲ್ಲ ಆಯ್ತು. ಟೀ ಕುಡಿಯೋಕ್ಕೆ, ಡ್ರಗ್ಸ್ ತಗೊಳ್ಳೋ ಟೈಮು. ಮತ್ತೆ ಬರ್ತಾರೆ ನಮ್ಮವ್ವ. ಅಷ್ಟೇ, ಊಟ ಮಾಡ್ಕೊ ಹೋಯ್ತದೆ ಅಲ್ಲವ? ಆಕ್ಚುಲಿ ಅವ್ವ ಯಾಕೆ ಹೋಯ್ತಾ ಇರೋದು ಅಂದ್ರೆ, ಅವ್ವ ಹೋಯ್ತಾ ಇರೋದು ಕೋಳಿ ನೋಡಕ್ಕೆ, ನಾಟಿ ಕೋಳಿಗಳನ್ನ. ನಾವು ಚಿಕ್ಕವರಿದ್ದಂಗ್ಲಿ ಹಿಂಗ್ ನೋಡ್ಕೊಂಡಿರ್ತಿಲ್ಲ ನಿಮ್ಮವ್ವ. ಬೈಕ್ಲೋಯ್ತಾಡಿ ಅಂತವ ಕೋಳಿಗಳು, ನನ್ನ ಕೋಳಿಗಳು ಸತ್ತೋಗ್ಬಿಡ್ತೇವೆ. ಒಂದಕ್ಕೊಂದು ಜಗಳಡ್ಕೊಂಡು ನಾವಿಬ್ರು ಜಗಳ. ನಿನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆಲ್ಲ ಎಷ್ಟು ಕಷ್ಟಪಟ್ಟೆ ಕೇಳಿ ನಮ್ಮಮ್ಮನ. ಅದು ಬಿಗ್ ಬಾಸ್ ವಿಡಿಯೋ ಹಾಕಿದ್ದೀನಲ್ಲ, ಮಧ್ಯಾಹ್ನ ಸ್ಟಾರ್ಟ್ ಮಾಡಿದಕ್ಕೆ ರಾತ್ರಿ 11:30ಗೆ ವಿಡಿಯೋ ಅಪ್ಲೋಡ್ ಆಗಿದ್ದು. 3 ಸಲ ಹಾಕಿ 3 ಸಲ ಡಿಲೀಟ್ ಮಾಡಿ. ನಿಜವಾಗ್ಲೂ ನಮ್ಮ ಯೂಟ್ಯೂಬರ್ ಸುಮ್ಮನೆ ವಿಡಿಯೋ ಹಾಕ್ತೀವಿ ಅನ್ಕೋಬೇಡಿ. ಬಿಗ್ ಬಾಸಲ್ಲಿ ಅನೌನ್ಸ್ ಮಾಡ್ತಾರಲ್ಲ ಸುದೀಪು, ಅದು ಫುಲ್ 3 ಸಲ ನನಗೆ ಕಾಪಿರೈಟ್ ಇಶ್ಯೂ ಬಂತು. ನಾನು ಎಷ್ಟೇ ಚೇಂಜಸ್ ಮಾಡಿದ್ರು, ವಾಯ್ಸ್ ಓವರ್ ಕೊಟ್ಟೆ, ಮ್ಯೂಸಿಕ್ ಹಾಕ್ತೆ, ಸುದೀಪ್ ಅವ್ರ ವಾಯ್ಸ್ ಹಾಕ್ತೆ ಅಂತ ಒಂದ್ಸತಿ ಹೋಯ್ತು. ಕೊನೆಗೆ ಅದಕ್ಕೆ ಬರೀ ಫೋಟೋಸ್ ಹಾಕಿದ್ದು. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದ್ದು ಅಲ್ವಮ್ಮ? ಚೆನ್ನಾಗಿ ಎಕ್ಸಾಮ್ ಬರೀರಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿರ್ರಿ. ಬಾಯ್ ಬಾಯ್. ಇನ್ನು ಟೀ ಕುಡಿಬೇಕಲ್ಲ, ಬಾಕಿ. ನೋಡಿ, ಪೂಜೆ ಮಾಡಿದ್ರು ನಮ್ಮಮ್ಮ ಈಗ ತಾನೆ. ಎಲ್ಲಿ ತೊಗೊಂಡಿದ್ದೀವಿ ಬಾಕ್ಸನ? ಏನು ಒಂದು ಗೊತ್ತಾಗಲಿಲ್ಲ. ಸೌಂಡು ಅಷ್ಟು ಸೌಂಡ್. ನೋಡಿ, ನಮ್ಮವ್ವ ಖರ್ಚಿಗೆ 50 ರೂಪಾಯಿ ಕೊಡ್ತು ನನಗೆ ತಿಂಡಿ ತಕ್ಕೋ ಅಂತ. ಐಸ್ ಕ್ರೀಮ್ ತಣ್ಣಗೆ ಹೋಗ್ಕೊಂಡು ಓದೋದ್ಬಿಟ್ಟು ಬಾಕ್ಸ್ ಇದ್ದು ತಗೋಯ್ತು. ನಮ್ಮ ಬಾಕ್ಸ್ ನಾವು ತಗೊಳ್ತೇವೆ. ಆಮೇಲೆ ದೋಸೆ, ಇವತ್ತು ನಮ್ಮ ದಿಟ್ಟಿ ದೋಸೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನಾವಿಬ್ರು ಟೀ ಕುಡ್ದೆ ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ವಿಡಿಯೋ ಹೆಂಗೆ ಹೋಗುತ್ತೆ ಹಂಗೆ ಮಾಡ ಹಾಕ್ತೀನಿ ಅಂತ ಅಂದ್ಕೊಂಡಿದ್ವಿ. ಬಿಸಿ ಇರೋದ್ರಿಂದ. ಇನ್ನು ನನ್ನ ಬಿಗ್ ಬಾಸ್ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ಸ್. ಏನಕ್ಕೆ ಗೊತ್ತಾ, ಅಷ್ಟು ಕಷ್ಟಪಟ್ಟಿದ್ದೀನಿ. ತುಂಬ ಆರಾಮ ಮಾಡೋ ವಿಡಿಯೋನ ಅಷ್ಟು ಕಷ್ಟಪಟ್ಟು ಹಾಕಿದ್ದೀರಿ. ಆಮೇಲೆ ಇವತ್ತೇನು ಗೊಜ್ಜು ಮಗ, ಚಿತ್ಕವರೆಕಾಳು ಗೊಜ್ಜು ಬ್ಯೂಟಿಫುಲ್ಲಾಗಿ ರೆಡಿ ಆಗೈತಿ. ಚಿತ್ಕವರೆಕಾಳು ಮತ್ತು ತರಕಾರಿ ಇಷ್ಟಾಗಿದೆ. ದೀಪ್ತಿನ ಮನೇಲೆ ಬಿಟ್ಟು ಓದ್ಕೊಳಕ್ಕೆ ಬಿಟ್ಟು ಹೊರಡ್ತಾ ಇದ್ದೀವಿ. ಓಕೆ,
ಮತ್ತೆ ಮಾರ್ಕೆಟಲ್ಲಿ ವಿಡಿಯೋ ಮಾಡಿದ್ರೆ ಸಿಗೋಣ. ಏನಮ್ಮ ಟಯರ್ಡಾ? ನೋಡಿ ನೀವು ತಗೊಂಡು ಮನೆಗೆ ಬರೋಷ್ಟೊತ್ತಿಗೆ ಸಾಕಾಗುತ್ತೆ. ನಮ್ಮವ್ವ ಅದೇ ಟಾಟಾ ಬಾಯ್ ಬಾಯ್. ಫೋನ್ ಮಾಡಿಸ್ಬೇಕು ತಾನೆ ಹೋಗ್ಲಿ. ಬಸ್ ಸಿಕ್ಕಾಬಿಟ್ಟು ರಶ್ ಮಗ ಆಯ್ತಿಲ್ಲ ಕೇಳಿ ಬಂದೆ. ಏನು ಮಾಡ್ತಿದ್ದೆ, ಓದ್ಕೋತಿದ್ದ? ಅಲಂಕಾರ ಬರೀತಿದೆ. ಬರ್ದಾಯ್ತಾ? ಇಲ್ಲ, ಇನ್ನೂ 6 ಬರಿಬೇಕು, ಸಿಗ್ನಿಲ್ಲ ಅವು. ಸಿಕ್ಕಾಬಟ್ಟೆ ಸುಸ್ತಾಯ್ತು ಮಗ. ಏನಮ್ಮ ಇಷ್ಟೊಂದು ಬ್ಯಾಗ್ ತಂದಿದ್ದೀರಾ, ಏನೇನಾಯ್ತು ಇದ್ರೊಳಗಡೆ? ಎಲ್ಲ ಮನೆಗೆ ಬೇಕಾಗಿರೋದೆ ಕಣಪ್ಪ, ಅಷ್ಟೇ. ನೀನು ತೊಗೊಂಬರ್ಲಿಲ್ಲ. ಇದು ನನ್ನ ಸೀರೆಗಳು ಜಿಗ್ಸಾಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ನನ್ನ ಮಿಷನಲ್ಲಿ ಜಿಗ್ಸಾಗ್ ಇಲ್ಲದೆ ಎಷ್ಟು ಕಾಸ್ಟ್ಲಿ ಗೊತ್ತಾ? 30 ರೂಪಾಯಿ ಅಂತೆ ಒಂದೊಂದು ಸೀರೆಗೆ. ಒಂದೊಂದು ಸೈಡ್ಗೆ 20 ರೂಪಾಯಿ ಅಂತೆ. 2 ಸೀರೆ 40 ರೂಪಾಯಿ ಅಂತೆ. ನೋಡಿ, ಇದು ಸೀರೆ ಬಂದು ನಮ್ಮ ಅಜ್ಜಿ ಮನೆ ತಗೊಂಡಿದ್ರು. ಅವ್ರ ಮನೆ ಗೃಹ ಪ್ರವೇಶ ಇತ್ತಲ್ಲ, ಡಾರ್ಕ್ ಕಲರ್ ಅಂದ್ಕೊಂಡು ಸುಮ್ಮನಿದ್ದೆ. ಆದರೆ ತಗೊಂಡಿದ್ದೀನಿ, ನೋಡೋಣ ಹೊಲ್ಸ್ಕೊಳ್ಳೋಣ. ಇದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ನೀವು? ಅದೇ ಫುಲ್ ವಿಡಿಯೋ ಹಾಕಿರಲಿಲ್ಲ, ಬಟ್ ಇದು ಅದೇ ಸೀರೆ. ನನ್ನ ಫ್ರೆಂಡ್ಗೆ ಅಂದ್ಬಿಟ್ಟು ಸೀರೆ ತೊಗೊಂಬರಕ್ಕೆ ಹೋಗಿದ್ದೆ ಅಂದಲ್ಲ, ಆ ಸೀರೆ ಇದು. ಹೇಗಿದೆ, ಚೆನ್ನಾಗಿದೆಯಾ? ಸೂಪರ್. ಬ್ಲೌಸ್ ಸ್ಟಿಚ್ಚು ಕೊಡಬೇಕು. ಜಿಗ್ಜ್ಯಾಗ್ ಮಾಡಿಸಿದ್ದೀನಿ. ಫಾಲ್ ಇವಾಗ ಹಾಕಬೇಕು, ಆದರೆ ಹಾಕ್ತೀನಿ, ಇಲ್ಲ ಸುಸ್ತಾಗ್ತದೆ, ಸಿಕ್ಕಾಬಿಟ್ಟು ಆಮೇಲೆ ಹಾಕ್ತೀನಿ. ಮತ್ತು ಈ ಸೀರೆ ನಾನು ಎಲ್ಲೇ ತಗೊಂಡಿದ್ದು? ದಸ್ತಕಾರ ತಗೊಂಡಿದ್ದು. ಗ್ರೀನ್ ಸೀರೆ ಇತ್ತಲ್ಲ, ಆ ಗ್ರೀನ್ ಸೀರೆನ ನನ್ನ ಫ್ರೆಂಡ್ ಇಟ್ಕೊಂಡ್ರು. ಸೊ ನಾನು ಈ ಕಲರ್ ತಗೊಂಡೆ. ಇವಾಗ ಗ್ರೀನು ಬೇಡ ಅಂದ್ಬಿಟ್ಟು ಇದನ್ನು ತಗೊಂಡೆ. ಅವ್ರಿಗೆ ಗ್ರೀನ್ ಇಷ್ಟ ಐತಂತೆ. ನಾನೇ ಇಟ್ಕೊತೀನಿ, ನೀವು ಬೇರೆ ಸೀರೆ ತಗೊಳ್ಳಿತ್ತು, ದುಡ್ಡು ಕೊಟ್ಟರು ನನಗೆ. ಸೊ ನಾನು ಈ ಕಲರ್, ನಮ್ಮ ದೀಪ್ತಿ ಬಂದಿದ್ಲು ಅವತ್ತು, ನೋಡಿದ್ರಲ್ಲ ವಿಡಿಯೋನ, ನಾನು ಬಿಗ್ ಬಾಸ್ ವಿಡಿಯೋ ಹಾಕಿದ್ನಲ್ಲ ಅವಾಗ. ಚೆನ್ನಾಗಿದೆಯಾ? ನನಗೆ ಚೆನ್ನಾಗೈತಿ. ಇದು ಬಿಳುಪು. ಇದಿಷ್ಟು ನನ್ನ ಸದ್ಯದ ಸಿಟಿ ಕೆಲಸ. ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ. ಈರುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತಾ, ಇದೆಲ್ಲ ಇಟ್ಕೊಂಬರ್ಸೋದು ಕೈ ನೋವು ಬಂತು. ಫೋನ್ ಮಾಡಿದ್ರೆ ಫೋನ್ ತೆಗಿಬೇಕು ತಾನೆ? ಹೇಗೆ ಕರ್ಕೊಂಬರ್ಬೇಕು ಬಾರಪ್ಪ ಅಂತ. ಹೋಗಪ್ಪ, ನಡೆಯೋದು ಸಾಕಾಯ್ತು. ಎಕ್ಸಸೈಸ್ ಆಗಲಿ ಅಂತ. ಹಿಂಗೆ ಕೈ ನೋವು, ಬಿಸಿಲು ಅವೆಲ್ಲ ಬಿಡಿ. ನನ್ಗೇನು ತಂದ್ರಿ ಹೇಳಿ ಫಸ್ಟ್. ಈಗ ನಿನಗೆ ಏನು ತರೋಕ್ಕಾಗಲಿಲ್ಲಪ್ಪ. ಅಲ್ಲಿ ನಿಮ್ಮ ಅವ್ವನು ಹೋಗ್ಬೇಕಿತ್ತು, ಲೇಟ್ ಆಯ್ತಿತ್ತಾ, ಏನು ತರಲಿಲ್ಲ. ಮತ್ತೆ ಅಲ್ಲೇ ಇದ್ರೆ ಬರಬಾರ್ದಾಗಿತ್ತು. ನೋಡಿ, ಅಲ್ಲೇ ಇರಬೇಕಾಗಿತ್ತಂತೆ. ನನಗೆ ಯಾವ ಸೀರೆ ಚೆನ್ನಾಗಿದೆ ಎರಡರಲ್ಲಿ ಅಂತ ಹೇಳಿ ಆಯ್ತಾ? ಯಾವ್ದು ಚೆನ್ನಾಗಿದೆ ದೀಪೆ? ಎರಡೂ ಚೆನ್ನಾಗೈತೆ. ಎರಡೂ ನಾನೇ ಸೆಲೆಕ್ಟ್ ಮಾಡಿರೋದು. ಏನೋ ತಗೊಂಡು ಬರೋದು. ಹೋಗಪ್ಪ, ನಮ್ಮ ಮನೆಗೆ ತಗೊಳ್ಳಿ. ಅಲ್ಲಿಂದ ನಾನು ಬಸ್ ರಶ್ ತಗೊಂಡ್ಬರೋಷ್ಟೊತ್ತಿಗೆ ನೀನು ಏನು ತಗೊಂಡಿದ್ರೆ ಎಲ್ಲ ಅಪ್ಪಚ್ಚಿ ಆಗ್ಬಿಟ್ಟಿರೋದು. ಅದಕ್ಕೆ ನೀನೇ ಹೋಗ್ತಾವೆ, ಓಕೆನಾ? ಸರಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನೀನು ಹೋಗೋದು ಏನು ಬೇಕು ನೋಡಿ. ನನ್ನ ಮೇಲೆ ದ್ವೇಷಕ್ಕೆ ಅಂತ ಹೇಳ್ಬೇಕು. ಏನೂ ತಂದ್ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ತಗೊಂಬಂದವಳೆ. ಏನು ತಂದೇವ? ಪಿಜ್ಜಾ ಮತ್ತು ಇದು ಸಮಥಿಂಗ್ ನಿಮಗೆ. ನನೀಗ ಅಯ್ಯೋ, ನಾನು ಏನು ತಿನ್ನೋ ಮಾಡಲ್ಲ ಇವಾಗ. ಬಾಯೆಲ್ಲ ಒಣಗ್ತೈತೆ. ಒಂದು ಸ್ವಲ್ಪ ನೀರು ಕೊಡ್ಬಿಟ್ಟು ಮಲ್ಕೊಳ್ಳೋಣ ಅನ್ನಷ್ಟು. ಏನು ತಂದೆ ತೋರ್ಸು, ಬಾ ಓಪನ್ ಮಾಡೋ. ನೋಡಿ, ಇವಳು ಮನೇಲಿ ಇದ್ದದ್ದಕ್ಕೆ ಇವತ್ತು ಲಾಸ್ಟ್ ಡೇ. ನಾಳೆಯಿಂದ ಸ್ಕೂಲಿಗೆ ಹೋಗಬೇಕು. ಅದಕ್ಕೋಸ್ಕರ ಪಿಜ್ಜಾ ಇಟ್ಕೊಬಂದವ್ರು ನಮ್ಮ ಮೇಡಮ್. ಏನು ಪಿಜ್ಜಾ ನಮ್ಮದು? ಪನ್ನೀರ್ ಪಿಜ್ಜಾ. ನಿಮ್ಮ ಅಕ್ಕಂಗೆ ಕೊಡಲ್ವಾ? ಅವಳೇನು, ಅವಳಿಗೆ ಇವೆಲ್ಲ ಇಷ್ಟ ಇಲ್ಲ. ಇಂಥದ್ದು ನಟ್ಸ್. ಇಂಥ ನಟ್ಸ್ ಹಿಂಗೈತೆ? ಚೀಸ್ ನಟ್ಸ್. ಬ್ಯಾಡ್ಮಿಂಟನ್ ಆಡಂಗಿದ್ಯಾ? ಓಕೆ, ಟೆಸ್ಟ್ ಮಾಡಿ ನೋಡಿ ಹೇಳು. ನೀವು ಹೇಳಿ. ಅಯ್ಯ, ನಾನು ಎಲ್ಲ ತಿಂತೀನಿ ಮಗ. ನಮ್ಮ ಅಮ್ಮಂಗೆ ಈ ಥರದೇ ಇಷ್ಟ. ನಾವೇನಾದರೂ ಒಂದು ಟೀ ಕಾಫಿ ಕುಡ್ಕೊಳ್ಳೋದು, ಸುಮ್ಮನೆ ಆಗೋದು. ತಿನ್ನು ನೀನು. ಈಗ ನಾನು ಕೂಡ ಪಿಜ್ಜಾ ತಿನ್ಲಿಕ್ಕೆ ಹೋಗ್ತಾಯಿದ್ದೀನಿ. ಇಬ್ಬರು ಪಿಜ್ಜಾ ತಿಂದು ಆಮೇಲೆ ನೋಡೋಣ ಯಾವ್ದಾದ್ರು ರೆಸಿಪೀಸ್ ವೀಡಿಯೋಸ್ ಇದ್ದರೆ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ನೋಡಿರಂತೆ ಅಮ್ಮ ಹೋಯ್ತು, ಬೇಜಾರಾಯಿತು. ನಮ್ಮಮ್ಮ ಬಂದು 3 ಡೇಸ್ ಆಗಿತ್ತು. ಬಂದಾಗಲಿಂದ ಸ್ವಲ್ಪ ಹೆಲ್ಪ್ ಮಾಡ್ತು. ಮೊನ್ನೆ ಅಂತ ನಮ್ಮ ಅಮ್ಮನ ಹೆಲ್ಪ್ ಜಾಸ್ತಿನೇ ಆಯಿತು. ಇವತ್ತು ಅಷ್ಟೇ ಅಲ್ವಾ ದೀಪ್ತಿ? ಲೇಟ್ ಆಗಿಬಿಟ್ಟಿತ್ತು ಬೆಳಗ್ಗೆ ಎದ್ದು ಹೇಳೋದು. ಇವ್ಳಿಗೆ 6:15 ಟ್ಯೂಷನ್ನು. ನಾನು ಎದ್ದಾಗ 6:29 ಅಲಾರಾಮ್ ನಿಲ್ಲಿಸ್ಕೊಂಡು ಫೋನ್ ಸೈಲೆಂಟ್ಗೆ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಆ ರೀತಿ ನೋಡಿ. ನಿಮ್ಗೆ ಯಾರಿಗಾದ್ರು ಇಷ್ಟ ಪಿಜ್ಜಾ? ನನಗಂತೂ ಪಿಜ್ಜಾ ನಿಜವಾಗ್ಲೂ ಇಷ್ಟ ಇಲ್ಲ. ಅದು ಏನು ಟೇಸ್ಟ್ ಇರೋದಲ್ಲ, ಅದರಲ್ಲಿ ಏನು ಸಿಗುತ್ತೆ ಅಂತ ತಿಂತಾರೋ ಈ ಮಕ್ಕಳು ಅಂತ ನಂಗೆ ಗೊತ್ತಿಲ್ಲ. ಆದರೂ ಇವಳು ಒಂದು ವಾರದಿಂದ ಮನೇಲಿದ್ಲು. ತಗೊಳ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ ಅಂತ ತಗೊಟ್ಟಿದ್ದೀನಿ ಅಷ್ಟೇ. ಅವರಿಗೋಸ್ಕರ ಅಷ್ಟೇ. ತಿನ್ನಬೇಕು ಅನ್ನಿಸ್ತದೆ, ತಿಂತೀನಿ. ಆಮೇಲೆ ಸಿಗ್ತೀನಿ ಆಯಿತಾ? ಟಯರ್ಡ್ ಆಗಿದ್ದೀನಿ. ನಮ್ಮ ಅಮ್ಮನ ಬಗ್ಗೆ ಹೇಳ್ತಾ ಇದ್ದಲ್ವ, ಇವತ್ತು ಬೆಳಿಗ್ಗೆನೂ ಹೆಲ್ಪ್ ಮಾಡ್ತು. ಇವಳು ಟ್ಯೂಷನ್ಗೆ ಹೋಗಲಿಲ್ಲ, ಮಲಗಿಬಿಟ್ಟಿದ್ದೆ. ಎಲ್ಲ ಮಲಗಿಬಿಟ್ಟಿದ್ವಿ ಇವತ್ತು. ಲೇಟಾಗಿ 6:30 ಎದ್ದಿದ್ದು. ಆಯ್ತೆಲ್ಲ ಹೋಗಿ ಸಿಟಿ ಒಳಗಡೆ ಹೋಗಿ ಬಂದು, ನಮ್ಮಮ್ಮ ಪಾಪ ಬ್ಯಾಗ್ ಇಟ್ಕೊಳಕ್ಕಾಗಲ್ಲ ನಿಂಗೆ ಅಂದ್ಬಿಟ್ಟು ಎಲ್ಲ ತಗೊಂಡ್ಮೇಲೆ
ಲಕ್ಷ್ಮಿ ಟ್ಯಾಕ್ಸ್ವರೆಗೂ ಬಂದು ಅಲ್ಲಿ ಹೇಳ್ಕೊಂಡು ನಮ್ಮಮ್ಮ ಊರಿಗೆ ಹೋಯ್ತು. ನಾನು ಹಿಂಗೆ ಬಂದೆ ಇಷ್ಟೇ ಸದ್ಯಕ್ಕೆ. ಆಮೇಲೆ ಮುಂದುವರಿಸ್ತೀನಿ ನೋಡಿ. ಬಂದ ತಕ್ಷಣ ಪಿಜ್ಜಾ ತಿಂತಾಳೆ. ಅವಳ ತಂಗಿ ಒಂದಿಷ್ಟು ಪಿಜ್ಜಾ ಇಟ್ಟಿದ್ಲಾ, ತಿಂತಾವಳೆ. ಬಿಸಿ ಮಾಡ್ಲಾ? ಹಾಂ, ನನ್ನ ಮಗಳು ದೋಸೆ ನೋಡಿ ಹೆಂಗೆ ಹಾಕೋಳೆ. ಪೀಸ್ ಮಾಡಿ ಅಡುಗೆ ಮನೆ ತುಂಬ ಬರೀ ದೋಸೆನೇ ಇದೆಯೋ ತಗೊಂಬಂದ್ರು ನೋಡೋ ಮಗ. ಇದೇನಂತ ಗೊತ್ತಾಗಲಿಲ್ಲ ನನಗೆ. ನಜಡ್ಸ್ದು ಅದ್ರ ಹೆಸರು ಅವಳಿಗೆ ಹೇಳಕ್ಕೆ ಬರಲಿಲ್ಲ. ಚೀಸಿ ನಜಡ್ಸ್. ಹಾಂ, ಬಾಯಿ ತುಂಬ ಬರೀ ಚೀಸೇ ತುಂಬ್ಕೋತದೆ. ತಿಂದೆ ಒಂದು ಪೀಸ್ ತಿಂದ ಸಾಕು ಅಂತ. ಅಲ್ಲಿ ಬಿಸಿ ತಿನ್ಬೇಕು. ಪಿಜ್ಜಾ ಬಿಸಿ ಮಾಡಲಾ? ಯಾವ ಖುಷಿಗೆ ಪಿಜ್ಜಾ ಹೇಳು? ಮನೇಲಿದ್ಲಲ್ಲ, ನಾನು ಸಿಟಿ ಒಳಗಡೆ ಹೋಗಿ ಏನೂ ತಂದಿಲ್ಲ ಅಂದ್ಬಿಟ್ಟು ನಾನು ಸಿಟಿಗೆ ಹೋಗಿದ್ದೆ. ಅವ್ವ ನಾನು ಇಬ್ಬರೂ ಹೋಗಿದ್ದು. ಅವ್ವ ಹಂಗೆ ಹೋಯ್ತು, ನಾನು ಹಿಂಗೆ ಬಂದೆ ಅಷ್ಟು. ಓಕೆ, ತಿನ್ನು, ಆರಾಮಾಗಿ ತಿನ್ನು. ಇಲ್ಲಿ ನಾನು ನಿಮಗೆ ಹೂಕೋಸ್ ಡ್ರೈ ಫ್ರೈ ತೋರಿಸ್ತಾ ಇದ್ದೀನಿ, ಅಂದರೆ ಗೋಬಿ ಡ್ರೈ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಹೂಕೋಸನ್ನ ಬಿಡಿಸಿಟ್ಕೊಂಡು ಒಂದು ಸತಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ನೀರು ಕುದಿಯೋವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿ ನಾವೇನು ಬಿಡಿಸಿಟ್ಕೊಂಡಿರ್ತೀವಿ ಹೂಕೋಸು ಅದನ್ನು ಹಾಕ್ಕೊಳ್ಳೋಣ. ಕುದಿಯೋ ನೀರಿಗೆ ಈ ಥರ ಹಾಕಿದಾಗ ಅದರಲ್ಲಿರೋ ಹುಳಗಳಾಗಲಿ ಬ್ಯಾಕ್ಟೀರಿಯಾಸ್ಗಳಾಗಲಿ ಎಲ್ಲ ಸಾಯ್ತವೆ ಅನ್ನೋದಕ್ಕೋಸ್ಕರ ನಾವು ಈ ರೀತಿ ಮಾಡೋದು. ಇವಾಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡುವ. ಅದಾದಮೇಲೆ ನಾವು ಇದನ್ನು ಸೋರ್ಸೋಕ್ಕೆ ತಗೊಳ್ಳೋಣ. ಒಂದು ಸೋರ್ಸೋ ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ನೀರು ಡ್ರೈ ಹಾಕಬೇಕು ಮತ್ತು ತಣ್ಣಗೂ ಕೂಡ ಹಾಕಬೇಕು. ಗೋಬಿ ಬಿಸಿ ಇದ್ದರೆ ನಾವೇನು ಹಿಟ್ಟುಗಳನ್ನ ಹಾಕ್ತೀವಿ, ಅವಾಗ ಪುಡಿಗಳು ಹಾಕ್ತೀವಿ, ಅದು ಅಂಟೋದಿಲ್ಲ. ಅದಕ್ಕೋಸ್ಕರ ಅದು ತಣ್ಣಗಾಗಬೇಕು ಮತ್ತು ನೀರು ಕೂಡ ಡ್ರೈ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆಗೆ ಹಾಕೊಳ್ಳೋಣ. ನಾನು ಏನು ಆಲ್ರೆಡಿ ತೊಗೊಂಡಿದ್ದೆ ಅದೇ ಪಾತ್ರೆನ ವಾಶ್ ಮಾಡ್ಕೊಂಡು ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಇದು ತಣ್ಣಗೂ ಕೂಡ ಆಗಿದೆ. ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ. ಅದಾದಮೇಲೆ ನಾನು ಇದಕ್ಕೆ 1.5 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1/4 ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಇನ್ನು ಒಂದು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅದಾದಮೇಲೆ 1.5 ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟು 1/4 ಸ್ಪೂನ್ ಗರಂ ಮಸಾಲ, ಉಪ್ಪು. ಇದಿಷ್ಟೇ ಬೇಕಾಗಿರೋದು. ಖಾರ ಎಲ್ಲರೂ ನಿಮ್ಮ ರುಚಿಗೆ ಅನುಸಾರವಾಗಿ ನೋಡಿ ಹಾಕ್ಕೊಳ್ಳಿ ಅಷ್ಟೇ. ಇದನ್ನು ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ನೀರಿನ ಅಂಶ ಇದ್ದರೆ ಎಳ್ಕೊಳ್ಳುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಡ್ರೈ ಆಗಿಯೇ ಮಿಕ್ಸ್ ಮಾಡಿ ಅದಾದಮೇಲೆ ನೀರನ್ನ ಚಿಮ್ಕಿಸಿ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕ್ಕೋಬೇಡಿ, ನೀರು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಅದಕ್ಕೆ ನೀರು ಚಿಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಬಿಗೆ ಎಲ್ಲ ನೀಟಾಗಿ ಕೋಟಿಂಗ್ ಆಗಬೇಕು, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ನೀರು ಬೇಕಾಗಿತ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಚೆಂದ ಮಿಕ್ಸ್ ಮಾಡಿಕೊಂಡು ನೀವು ಅವಾಗಲೇ ಬೇಕಿದ್ರೂ ಹಾಕೋಬೋದು ಅಥವಾ ಒಂದು 5-10 ನಿಮಿಷ ಬಿಟ್ಟು ಹಾಕೋಬೋದು. ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕು ಆವಾಗ ಹಾಕೋಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ. ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿ ಹಾಕಿ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಇನ್ನು ಈ ಕಡೆ ನಾನು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ನಾವೇನು ಕಲಸಿಟ್ಕೊಂಡಿದ್ವಿ ಗೋಬಿ ಅಥವಾ ಹೂಕೋಸ್ ಅದನ್ನು ಒಂದೊಂದೇ ಬಿಡಿಯಾಗಿ ಹಾಕ್ಕೊಳ್ಳೋಣ. ಇಲ್ಲದಿದ್ದರೆ ಅಂಟ್ಕೊಂಡು ನೀಟಾಗಿ ಬೇಯೋದಿಲ್ಲ. ಅದಕ್ಕೆ ಬಿಡಿಯಾಗಿ ಹಾಕ್ಕೊಳ್ಳೋಣ. ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ, ಅವರಿಗೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದಾಗ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಜಾಸ್ತಿ ತಿನ್ಬೋದು ಅಲ್ವಾ. ಈಗ ಎಲ್ಲ ಹಾಕಿದ್ಮೇಲೆ ತಕ್ಷಣ ಸ್ಪೂನ್ ಹಾಕಬೇಡಿ, 1-2 ನಿಮಿಷ ಬಿಟ್ಟು ಹಾಕಿ. ಯಾಕಂದರೆ ಕಾರ್ನ್ಫ್ಲೋರ್ ಆಗಿರೋದ್ರಿಂದ ಅದು ಪಾತ್ರೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಗೋಬಿಯಿಂದ ಅದು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಆದಮೇಲೆ ಉಲ್ಟಾ ಮಾಡಿ ಹಾಕಿ ಬೇಯಿಸ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ತೆಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಫ್ಲೇವರ್ ಅಂತೂ ಸೂಪರಾಗಿರುತ್ತೆ. ಒಂದು ಟಿಶ್ಯೂ ಪೇಪರ್ಗೆ ಈ ರೀತಿ ತಗೊಳ್ಳಿ. ಆವಾಗ ಎಣ್ಣೆನೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳುತ್ತೆ. ನಾನು ನೆಕ್ಸ್ಟ್ ಟೈಮ್ ಹಾಕೊಂಡಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸಕ್ಕತ್ತಾಗಿರುತ್ತೆ ಟೇಸ್ಟು. ಇದು ಫ್ರೈ ಆಗಿರೋ ಹಸಿಮೆಣ್ಸಿನ್ಕಾಯಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಆ್ಯಸ್ ಯೂಶುವಲ್ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ತೆಗೆದೆ. ಈಗ ಹೇಳ್ಬೋದು ನಾವು ಇದನ್ನು ಚಿಲ್ಲಿ ಗೋಬಿ ಫ್ರೈ ಅಂತ ಅಲ್ವಾ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ. ನಿಂಬೆಹಣ್ಣು ಹಾಕ್ಕೊಳ್ಳಿ, ಪುದೀನ ಚಟ್ನಿ ಹಾಕ್ಕೊಳ್ಳಿ, ಯಾವ ಜೊತೆನಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು. ನಾನಿವತ್ತು ಟೊಮೆಟೊ ಬಾತ್ ಮತ್ತು ಗೋಬಿ ಡ್ರೈ ಫ್ರೈ ಮಾಡಿದ್ದೆ. ಸಕ್ಕತ್ತಾಗಿತ್ತು. ನೀವು ಮನೇಲಿ ಎಲ್ರಿಗೂ ಮಾಡಿಕೊಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದನ್ನು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿ ಬಂದ್ರಲ್ಲ ವಿಡಿಯೋನ, ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಯಿತಾ? ನೀವು ವಿಡಿಯೋ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಫಾಲ್ ಎಲ್ಲ ಐರನ್ ಆಯಿತು. ಇವಾಗ ಫಾಲ್ ಆಗ್ತಾಯಿದ್ದೀನಿ. 3 ಸೀರೆಗೆ ಹಾಕಬೇಕು, ನೋಡಿರಲ್ಲ ವಿಡಿಯೋದಲ್ಲಿ. ಈ 3 ಸೀರೆ ಈಗೊಂದು ಹಾಕ್ತಾಯಿದ್ದೀನಿ. ಇನ್ನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನೇನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ತಮ್ಮನ ಬರ್ತ್ಡೇ ಅಷ್ಟೇ. ಬಟ್ ಅವನಿಲ್ಲ ಇವತ್ತು ನಮ್ಮ ಜೊತೆಲಿ. ಆದ್ರೂ ಅವರಿಲ್ಲ ಅಂದ ತಕ್ಷಣ ನಾವು ಅವ್ರನ್ನ ಮರೆಯೋಕ್ಕಾಗಲ್ಲ ಅಲ್ವಾ. ನಾವಿರೋವರೆಗೂ ಅವರು ಯಾವಾಗಲೂ ನಮ್ಮ ನೆನಪಿನಲ್ಲಿರ್ತಾರೆ. ಜೊತೆಗಿರೋದ ಜೀವ ಎಂದೆಂದೂ ಜೀವಂತ ಅಂತ ಹೇಳ್ತಾರಲ್ಲ, ಹಾಗೆ ಬಹುಶಃ ಅವನಿದ್ದಿದ್ರೆ
ಅಂದರೆ ಇವತ್ತಿನ ದಿನದ್ದು ಒಂದು ವ್ಲಾಗ್ ಖಂಡಿತ ಇರ್ತಾ ಇತ್ತು. ನಾನು ಮುಂಚೆನೇ ಶೂಟ್ ಮಾಡಿದ್ದೀನಿ, ಬಟ್ ಅವನ ಬರ್ತ್ಡೇ ದಿನ ಒಂದು ವ್ಲಾಗ್ ಇರಲಿ, ಅದರಲ್ಲೂ ನಮ್ಮ ಅಮ್ಮ ಇರೋಂಥ ಒಂದು ವಿಡಿಯೋ ಇರಲಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ನಾನ್ ವೆಜ್ ರೆಸಿಪಿ ಮಾಡಿದ್ದೀನಿ, ಆ ವಿಡಿಯೋನೂ ಬಾಕಿ ಇದೆ, ಬಟ್ ಅದನ್ನು ಅಪ್ಲೋಡ್ ಲೇಟಾಗಿ ಮಾಡ್ತೀನಿ, ಇದಾದಮೇಲೆ ಮಾಡ್ತೀನಿ. ಯಾಕಂದರೆ ನನ್ನ ತಮ್ಮನ ಬರ್ತ್ಡೇ ದಿನ ನಮ್ಮಮ್ಮ ಇರೋ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇಷ್ಟ ಇತ್ತು. ಬಹುಶಃ ಡೆಡಿಕೇಟ್ ಟು ಮೈ ಸನ್ ಅಂತನೋ ಅಂತೀನೋ, ನನ್ನ ತಮ್ಮನೂ ಹೌದು. ಅವನೆಲ್ಲೇ ಇದ್ರೂ ಚೆನ್ನಾಗಿರಲಿ, ಅವನ ವಿಷಸ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಬಹುಶಃ ಅವನ ಬಗ್ಗೆ ಮಾತಾಡ್ತಾ ಹೋದರೆ ನಿಜವಾಗ್ಲೂ ಎಮೋಷ್ನಲ್ ಆಗ್ತೀನಿ. ಅದಕ್ಕೆ ನಾನು ಜಾಸ್ತಿ ಏನೂ ಮಾತಾಡೋಕ್ಕೋಗಲ್ಲ. ಯಾಕಂದರೆ ನಮ್ಮ ನೋವು, ನಮ್ಮ ದುಃಖ ನಮಗೆ ಇರಲಿ, ವಿಡಿಯೋ ಮೂಲಕ ಅದನ್ನು ತೋರಿಸ್ಕೊಂಡು ಸಿಂಪತಿಗೆ ಅಂತ ಅನ್ಕೋಬೋದು ಕೆಲವರು, ಬಟ್ ಅದ್ಯಾವುದೂ ನನಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಪೇನ್ ನಮ್ಮಲ್ಲೇ ಇರುತ್ತೆ, ನಾವಿರೋವರೆಗೂ ಇರುತ್ತೆ, ಬೇರೆಯವ್ರಿಗೆ ನೋಡ್ಕೊಡುವಂಥ ಅವಶ್ಯಕತೆ ಇಲ್ಲ ಈ ವಿಚಾರದಲ್ಲಿ. ಎಲ್ಲರ ಜೊತೆ ಚೆನ್ನಾಗೇ ಇರೋಣ, ಎಲ್ಲ ಒಳ್ಳೆಯದನ್ನೇ ಯಾವಾಗಲೂ ಶೇರ್ ಮಾಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ. ಇನ್ನು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಿಕ್ಕಾಬಿಟ್ಟೆ ಥ್ಯಾಂಕ್ ಯು. ಇನ್ನೇನು ಹೇಳಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ, ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.